ಹೋ ಬಂದ್ರ. ಹೇಗಿದ್ದೀರಾ ಎಲ್ಲರೂ? ನೀವೆಲ್ಲ ಚೆನ್ನಾಗಿದ್ದೀರಾ ಅನ್ಕೋತೀನಿ. ಒಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ವೀಡಿಯೋ ಮಾಡೋಕ್ಕೆ ನಾವು ಎಷ್ಟು ಕಷ್ಟಪಡ್ತಾಯಿದ್ದೀವಿ ಅಂತ ನನಗೆ ಮತ್ತು ಇವನು ಗೊತ್ತು. ನೀವು ಸಪೋರ್ಟೇ ಮಾಡ್ತಿಲ್ಲ. ನೀವು ಸಪೋರ್ಟ್ ಮಾಡೋದ್ರಿಂದ ಏನೋ ಮಾಡ್ಬೋದು. ಇವತ್ತು ನಾನು ಕಾಲೇಜ್ಗೆ ಹೋಗ್ಬಿಟ್ಟು ಅಟೆಂಡೆನ್ಸ್ ಶಾರ್ಟೇಜ್ ಆಗೋಗೈತೆ. ಮೊದಲೇ ಇವನು ಇವತ್ತು ಎಕ್ಸಾಮ್ ಮುಗಿಸ್ಕೊ ಬಂದವನೇ, ನಾಳೆ ಎಕ್ಸಾಮ್ ಐತೆ ಒಂದು, ಅವನು ಓದ್ಕೋಬೇಕು. ನಾನು ಅಟೆಂಡೆನ್ಸ್ ಶಾರ್ಟೇಜ್ ಆಗ್ಬಿಟ್ಟೈತೆ ಬೇರೆ. ಎಲ್ಲ ಉಟ್ಬಿಟ್ಟು 8:30 ಬಂದಿದ್ದೀವಿ ವೀಡಿಯೋ ಮಾಡೋಕ್ಕೆ. ಇವನ್ನ ಕರ್ಕೊಂಡು ಇವಾಗ ನಾನು ಬಂದಿದ್ದೀನಿ ವೀಡಿಯೋ ಮಾಡಬೇಕು. ಅದೊಂದು ಕಾರಣಕ್ಕೋಸ್ಕರ ನೀವೇ ಹೇಳ್ಬಿಡಿ, ಸುಮ್ಮನೆ ನಾನು ವೀಡಿಯೋ ಕಂಟಿನ್ಯೂ ಮಾಡಲಾ ಅಥವಾ ಬೇಡವಾ, ಚಾನಲ್ನ ಇಲ್ಲೇ ಡಿಆಕ್ಟಿವೇಟ್ ಮಾಡಿಬಿಡ್ಲಾ? ನೀವೇ ಹೇಳಿ, ಕಮೆಂಟ್ ಮಾಡಿ. ಈ ವಿಡಿಯೋ ಮುಂದುವರ್ಸ್ಬೇಕಾ ಇಲ್ಲ ನಿಲ್ಲಿಸ್ಬೇಕಾ ನಿಮಗೆ ಹುಟ್ಟಿದ್ದು. ಅದೇ ನಾನು ಹೇಳೋದು ಇಷ್ಟಪಡ್ತೀನಿ ಅಷ್ಟೇ. ನಾನು ಸಾಯಂಕಾಲನೇ ಹೇಳಿದೆ, ಯಾರು ಸಪೋರ್ಟ್ ಮಾಡ್ತಾಯಿಲ್ಲ, ಬರೀ ಒಬ್ಬೊಬ್ಬರು ಸಬ್ಸ್ಕ್ರೈಬ್ ಮಾಡ್ಕೋತಾರೆ. ಈ ಚಾನಲ್ನ ಕಂಟಿನ್ಯೂ ಮಾಡವ ಇಲ್ಲ ಡಿಲೀಟ್ ಮಾಡವ ಅಂತ ನೋಡ್ತಾಯಿದ್ದೀನಿ. ಅದೇನು ಮಾತಾಡೋದ, ನೀವು ಕಮೆಂಟ್ ಮಾಡ್ದಂಗೆ ನಾವು ಹಂಗೆ ಮಾಡ್ತೀವಿ. ನೀವು ಓಕೆ ಅಂದರೆ ನಾವು ಡಿಲೀಟ್ ಮಾಡೋಕ್ಕೆ ಹೇಳಿ. ದಯವಿಟ್ಟು ಕಮೆಂಟ್ ಮಾಡಿ. ಏನಾರ ತಪ್ಪು ಮಾತಾಡಿದರೆ ದಯವಿಟ್ಟು ಕಮೆಂಟ್ ಮಾಡಿ, ಅದನ್ನ ನಾವು ತಿದ್ಕೋತೀವಿ. ಮತ್ತು ಇವತ್ತು ಏನು ಹೇಳವ ಅಂತ ಬಂದಿದ್ದೀವಿ ಅಂದರೆ, ನಮ್ಮ ಓಲೋ ತಗೊಂಡು 9 ತಿಂಗಳಾಯಿತು. 9 ತಿಂಗಳಲ್ಲಿ ಗಾಡಿ ಹೆಂಗೈತೆ, ಇವಾಗ ಬ್ಯಾಟ್ರಿ ಬ್ಯಾಕಪ್ ಹೆಂಗೈತೆ ಅಂತ ಎಲ್ಲ ಪ್ರತಿಯೊಂದು ಹೇಳ್ಕೊಡ್ತೀನಿ. ಫಸ್ಟ್ ಆಫ್ ಆಲ್ ಈ ಗಾಡಿ ಬಂದು 7,000 ಓಡಿಸಿದ್ದೀನಿ. 7,000ಕ್ಕೆ ಒಂದು 4-5 ಕಿಲೋಮೀಟ್ರನ್ನ ಕಡಿಮೆ ಐತೆ. 7,000 ಓಡಿಸಿದ್ದೀನಿ. ಬ್ಯಾಟ್ರಿ ಬ್ಯಾಕಪ್ಪು ಮೊದಲು ಸ್ಟಾರ್ಟಿಂಗ್ ತಗೋದಾಗ ಹೆಂಗಿತ್ತು ಅಂದರೆ ಹಂಗೆ ಐತೆ. ಒಂಚೂರು ಚೇಂಜಸ್ ಆಗಿ ಏನೂ ಆಗಿಲ್ಲ. ನಾನು ಎಷ್ಟು ಎಕ್ಸ್ಪೆಕ್ಟ್ ಮಾಡಿರ್ತೀನೋ ಅಷ್ಟೇ ಕೊಡ್ತದೆ ಮೈಲೇಜು. ಮೇನ್ ಇಷ್ಟ ಆಗಿಲ್ಲ ಅಂದರೆ ಏನಂದರೆ, ಈ ಬೆಲ್ಟ್ ಕೊಟ್ಟವರಲ್ಲ. ಹೋದ ವೀಡಿಯೋದಲ್ಲೂ ಸ್ಟಾರ್ಟಿಂಗ್ ವೀಡಿಯೋದಲ್ಲೂ ಹೇಳಿದ್ದೆ ನಾನು, ಬೆಲ್ಟ್ ಕೊಟ್ಬಿಟ್ಟು ತಪ್ಪು ಮಾಡ್ಬಿಟ್ಟವ್ರೆ ಓಲಾದವರು. ಅದು ಅಟ್ಲೀಸ್ಟ್ ಅವ್ರು ಏನು ಉದ್ದೇಶ ಕೊಟ್ಟರು ನಮ್ಗೆ ಗೊತ್ತಿಲ್ಲ. ಅಂದರೆ ಈ ಬೆಲ್ಟ್ ಕೊಟ್ಟು ನಮ್ಗೆ ತುಂಬ ತೊಂದರೆ ಆಯ್ತದೆ. ಯಾಕಂದರೆ ಇದೆಲ್ಲ ಅಲ್ಲಿ ಆಫ್ ರೋಡ್ ಮಾಡ್ಬೇಕಂದ್ರೆ ಇಲ್ಲೆಲ್ಲ ಹೊಂಟೈತದೆ, ಮಣ್ಣು ಗಿಣ್ಣೆಲ್ಲ ಕುತ್ಕೊಬಿಟ್ಟು ಲೈಫ್ ಹೊಂಟೈತದೆ ಬೆಲ್ಟ್ದು. ಮತ್ತು 20,000 ಕಿಲೋಮೀಟ್ರ್ಗಾರ ಬೆಲ್ಟ್ ಚೇಂಜ್ ಮಾಡಲೇಬೇಕು ನಾನು. ಅದ್ಬಿಟ್ರೆ ಎಷ್ಟೊಂದು ಜನಕ್ಕೆ ಇದು ಕಟ್ಟೆ ಆಗಿಬಿಟ್ಟಿರ್ತದೆ. ಅವ್ರು ಏನಕ್ಕೆ ಕೊಟ್ಟರೋ ಗೊತ್ತಿಲ್ಲ. ಇದೊಂದು ಸಖತ್ ಬೇಜಾರಾಗುತ್ತೆ. ಗಾಡಿ ಹಿಂಗೈತೆ, ಶೋರೂಮಿಂದ ಹೆಂಗೆ ಇಳಿಸಿದ್ದೀನೋ ಹಂಗೆ ಮೇಂಟೈನ್ ಮಾಡಿದ್ದೀನಿ. ತಿಂಗ್ಳಿಗೆ ಅಟ್ಲೀಸ್ಟ್ ಒಂದು 2-3 ಟೈಮಾರ ವಾಶ್ ಮಾಡ್ತೀನಿ ಗಾಡಿನ. ಏನೂ ಆಗಿಲ್ಲ. ಇಲ್ಲಿ ಈ ಡಿಸ್ಪ್ಲೇಗೆಲ್ಲ ನೀರು ಹಾಕ್ತೀನಿ, ಮೋಟ್ರಿಗೆ ನೀರು ಹಾಕ್ತೀನಿ, ಬ್ಯಾಟ್ರಿಗೆ ನೀರು ಹಾಕ್ತೀನಿ, ಏನೂ ಆಗಿಲ್ಲ. ಗಾಡಿ ಹೆಂಗೈತೆ ಹಂಗೆ ಐತೆ. ಸ್ಕ್ರೀನು ಹೆವಿ ಸ್ಮೂತಾಗೆ ವರ್ಕ್ ಆಯ್ತದೆ. ಓಕೆ ಗೈಸ್, ವಿಡಿಯೋನಾರ ಇಷ್ಟ ಆದರೆ ಲೈಕ್ ಮಾಡಿ, ಇಲ್ಲಾಂದರೆ ಡಿಸ್ಲೈಕ್ ಮಾಡಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆಯಿತೋ ಇಲ್ವೋ, ಚಾನಲ್ನ ಕಂಟಿನ್ಯೂ ಮಾಡಬೇಕೋ ಬೇಡವೋ ಎಲ್ಲ ನಿಮ್ಮ ಕೈಲೇ ಇದೆ. ಯಾವುದೋ ಒಬ್ಬೊಬ್ಬರು ಜೆನ್ಯೂನ್ ಸಬ್ಸ್ಕ್ರೈಬ್ ಬರ್ತಾರೆ, ಇಲ್ಲಾಂದರೆ ಎಲ್ಲ ನಮ್ಮ ಫ್ರೆಂಡ್ಸ್ಗಳಿಗೆ ಅವ್ರಿಗೆ ಹೇಳ್ಬಿಟ್ಟೆ ಸಬ್ಸ್ಕ್ರೈಬ್ ಮಾಡ್ತಾಯಿದ್ದೀನಿ. ನಾನು ಡೈರೆಕ್ಟಾಗಿ ಹೇಳ್ತಾ ಇದ್ದೀನಿ. ಏನಿಲ್ಲ, ನೀವು ಸಪೋರ್ಟ್ ಮಾಡಿದ್ರೆ ಚಾನಲ್ ಹಿಂಗೆ ಕಂಟಿನ್ಯೂ ಮಾಡ್ತೀವಿ. ನೀವು ಸಪೋರ್ಟ್ ಮಾಡಲಿಲ್ಲ ಅಂದರೆ ಚಾನಲ್ ಡಿಲೀಟ್ ಮಾಡಿಬಿಡ್ತೀವಿ ಅಷ್ಟೇ. ಈಗೇನೋ ಸಬ್ಸ್ಕ್ರೈಬರ್ಸ್ ಆಗೈತೆ 108. ಅಂದರೆ ಕೆಲವ್ರು 108 2 ಆಗಲ್ಲ ಅಂದರು. 108 ಮಾಡಿ ತೋರಿಸಿದ್ದೀನಿ. ಇನ್ನೂ ಮಾಡೋ ಚೆನ್ನಾಗಿ ಬೆಳೀತಿದೆ ಅಂದರು. 4-5 ವೀಡಿಯೋ ನೋಡಿ. ಅಂದರೆ ಮೇನ್ ಥಿಂಗ್ ಏನಂದರೆ ನೀವು ಸಪೋರ್ಟ್ ಮಾಡಬೇಕು. ನೀವೇ ಸಪೋರ್ಟ್ ಮಾಡಿಲ್ಲ ಅಂದರೆ ನಾವೇನು ಮಾಡಲಿ ಹೇಳಿ? ನಿಜ ನಾವು ಈ ವಿಡಿಯೋ ಮಾಡ್ತಿದ್ವಿ, ನಮ್ಗೇನು ಸಿಗ್ತಾಯಿಲ್ಲ. ಇಲ್ಲಿ ನಮ್ಮದು ಟೈಮ್ ವೇಸ್ಟ್ ಐತೈತೆ. ಅದ್ಬಿಟ್ರೆ ಈ ವಿಡಿಯೋಗೋಸ್ಕರ ಫೋನ್ ಗೀನೆಲ್ಲ ತಗೊಬಿಟ್ಟಿದ್ದೀವಿ ನಾವು. ಕ್ವಾಲಿಟಿ ಬರಬೇಕು ಅಂದ್ಬಿಟ್ಟು ನಾನು ಹೇಳಿದೆ, ಎಷ್ಟು ದಿನ ಅಂದ್ಬಿಟ್ಟು ಫೋನಲ್ಲಿ ಮಾಡೋದು ಕ್ವಾಲಿಟಿ, ಅದಕ್ಕೆ ಸಪೋರ್ಟ್ ಮಾಡ್ತಾಯಿಲ್ಲ ಅಂದ್ಬಿಟ್ಟು. ಅದಕ್ಕೆ ಐಫೋನ್ ಸೆಕೆಂಡ್ಸಲ್ಲಿ ತಗೊಬಿಟ್ಟು, ಸದ್ಯಕ್ಕೆ ಬಜೆಟ್ ಇಲ್ಲ, ಹೊಸದೇ ತಗೋಬೋದಿತ್ತು. ಬಜೆಟ್ ಇಲ್ದಿರೋ ಕನ್ನಡಕ್ಕೆ ಐಫೋನ್ 12 ಮಿನಿ ತಗೊಂಡಿದ್ದೀವಿ. ಸದ್ಯಕ್ಕೆ ಇರಲಿ ಅಂದ್ಬಿಟ್ಟು ವೀಡಿಯೋಗೆ. ಕ್ವಾಲಿಟಿ ಮಾತ್ರ ಚೆನ್ನಾಗೈತೆ ಫೋನು. ಅದೇ ನಾನೇನು ಹೇಳ್ತೀನಿ ಅಂದರೆ, ನೀವು ಈ ಥರನೇ ಸಪೋರ್ಟ್ ಮಾಡಿದ್ರೆ ನಾವು ಇನ್ನೂ ಚೆನ್ನಾಗಿರೋ ವೀಡಿಯೋ ಮಾಡ್ತೀವಿ. ಆದರೆ ನೀವು ಚೆನ್ನಾಗಿ ಸಪೋರ್ಟ್ ಮಾಡಿಲ್ಲ ಅಂದ್ರೆ ನಾವೇನು ಬೇರೆಯವ್ರು ಹೇಳ್ತಾರೆ ಏನೋ ಬೆಳಿತಾನೆ ಇಲ್ಲ. 4-5 ವೀಡಿಯೋ ಮುಟ್ಟಿದ್ವಿ, ವ್ಯೂಸೇ ಬಂದಿಲ್ಲ 4-5 ವೀಡಿಯೋಗೆ. ಬರೀ 50 ಮೇಲೂ ದಾಟ್ದಲ್ಲ ವ್ಯೂಸ್ಗಳು. ಬರೀ 48, 22 ಆ ಥರ ಗೊತ್ತೈತೆ. ಏನು ಮಾಡೋದಂತನೂ ಗೊತ್ತೈತೆ. ಪ್ರಾಬ್ಲಮ್ ಇದ್ರೂ ವೀಡಿಯೋ ಮಾಡ್ತಿದ್ವಿ. ನೀವು ಸಪೋರ್ಟ್ ಮಾಡಿದ್ರೆ ಇನ್ನೂ ಯಾವ ಪ್ರಾಬ್ಲಮ್ ಇದ್ರೂ ನಾವು ಫೇಸ್ ಮಾಡೋಕ್ಕೆ ರೆಡಿ. ಬಾಗೂರು ವೀಡಿಯೋ ಮಾಡೋ ಎಷ್ಟೊಂದು ದಿನ ಆಯಿತು ಅನ್ಕೋ, ಅವಾಗಿಂದ ಕೇಳ್ಕೊಬತ್ತಿದ್ದ. ಇವಾಗ ಅವನ ಬಾಯಲ್ಲೇ ಬತ್ತೈತೆ ಅಂದರೆ ನೀವೇ ಲೆಕ್ಕ ಹಾಕೋಬಿಡಿ. ಓಕೆ ಗೈಸ್, ಕಮೆಂಟ್ ಮಾಡಿ. ಆಮೇಲೆ ಏನಾಗುತ್ತೋ ನೋಡೋಲ್ಲ.